ಇನ್ನು ಒಂದು ಡ್ಯೂಟಿ ಬೀಳ್ತಲ್ಲ ಇಲ್ಲಿ. ಅವ್ರಾದ್ರೂ ಅಟ್ಲೀಸ್ಟ್ ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡ್ತಿಲ್ಲ. ಅದ್ ಯಾವ್ದೋ ಬೇರೆ ಕಂಟ್ರಿದು ಫೋನ್ ಅಂತೆ ಅವ್ರದ್ದು. ಸೊ ಕೀ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿನಿ. ಈ ಸತಿ ಮಾತ್ರ ಸ್ವಲ್ಪ ಪೇಷನ್ಸ್ ಆಗಿ ಆತರ ಪಡ್ದಿರಾ 3 ಕಿಲೋಮೀಟರ್ ಪಿಕಪ್ ಇತ್ತು ಗಾಯ್ಸ್. ಹೆಂಗ್ ತಗೊಳ್ಳಿ ಹೇಳ್ರಿ. ಎಷ್ಟು ಡ್ಯೂಟಿ ಮಾಡಿದೆ, ಎಷ್ಟು ಖರ್ಚಾಯ್ತು. ಬಟರ್ ನಾನ್, ಆಮೇಲೆ ಚಿಕನ್ ಗೀ ರೋಸ್ಟ್, ಅದಾದ್ಮೇಲೆ ನಾನು ಪನ್ನೀರ್ ಆರ್ಡರ್ ಮಾಡಿದೀನಿ. ಬಿಟ್ಟು ಈ ತರ ರೆಡಿ ಆಗಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಗೈಸ್ ಗಾಡಿ ರೆಡಿ ಇದೆ. ಇವತ್ತು ಯಾವುದೇ ತರವಾದ ಚಾಲೆಂಜ್ ಏನು ಮಾಡ್ತಿಲ್ಲ. ಬಟ್ ಲಾಸ್ಟ್ ನನ್ನ 24 ಅವರ್ಸ್ ಚಾಲೆಂಜ್ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಹಾಕಿದ್ರು. ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಫಸ್ಟ್ ಲಾಸ್ಟ್ ನನ್ನ 24 ಅವರ್ಸ್ ಚಾಲೆಂಜ್ ಅಲ್ಲಿ ತುಂಬಾ ಜನ ಕಮೆಂಟ್ ಹಾಕಿದ್ರು, ಬ್ರೋ ನೀವು ಜಾಸ್ತಿ ಏನೋ ಕಿಲೋಮೀಟರ್ ರನ್ ಮಾಡಿದ್ದೀರಾ, ಇದನ್ನ ಆರಾಮಾಗಿ ನೀವು ಬೈಕಲ್ಲೇ ದುಡಿಬೋದಿತ್ತು, ಕಾರಲ್ಲಿ ಏನಕ್ಕೆ ಅಷ್ಟೊಂದು ಓಡಿಸಿದ್ರಿ ಅಂತ. ಇನ್ನೊಂದಷ್ಟು ಜನ ಮತ್ತೆ ದುಡಿಬೋದಾ, ಆಗುತ್ತೋ ಇಲ್ವೋ ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು. ಈ ಥರ ಮಿಕ್ಸ್ಡ್ ಕಮೆಂಟ್ಸ್ ತುಂಬ ಬಂದಿದ್ವು ಗಾಯ್ಸ್. ಅದಕ್ಕೆ ಈ ಸಲ ಏನು ಮಾಡ್ತಿದ್ದೀನಿ ಅಂತಂದರೆ, ತುಂಬ ಲಾಸ್ಟ್ ಥರ ಆ ಥರ ಪಡೆದಿರಾ ಆರಾಮಾಗಿ ನೋಡಿಕೊಂಡು ಡ್ಯೂಟಿಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಒಳ್ಳೊಳ್ಳೆ ಡ್ಯೂಟಿಗಳನ್ನ ತೊಗೊಂಡು ಡ್ಯೂಟಿ ಮಾಡೋಣ ಆರಾಮಾಗಿ. ಬನ್ನಿ ಇವತ್ತಿನ ಡೇ ಹೆಂಗೋಗುತ್ತೆ ನೋಡೋಣ. ನಾಳೆ ಬೆಳಿಗ್ಗೆವರೆಗೂ ಎಷ್ಟೋ ತನಕ ಮಾಡ್ತೀನಿ ನನಗೂ ಗೊತ್ತಿಲ್ಲ. ನೋಡೋಣ ಹೆಂಗೆ ಹೋಗುತ್ತೆ. ಫಸ್ಟ್ ಇವಾಗ ಹೋಗಿ CNG ಹಾಕ್ಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಇವಾಗ CNG ಬಂಕ್ ಹತ್ರ ಬಂದಿದ್ದೀನಿ. CNG ಫಿಲ್ ಮಾಡಿಸ್ಕೊಳ್ತಿದ್ದೀನಿ. ಪ್ರೈಸು 97 ರೂಪಾಯಿ 1 kg CNGಗೆ. ನೋಡೋಣ ಎಷ್ಟು ಹಿಡಿಯುತ್ತೆ CNG. ಎಷ್ಟು ಹಾಕ್ತೀನಿ ಇವತ್ತು ಪ್ರತಿಯೊಂದು ಲೆಕ್ಕ ಕೊಡ್ತೀನಿ. ಎಷ್ಟು ಡ್ಯೂಟಿ ಮಾಡಿದೆ, ಎಷ್ಟು ಖರ್ಚಾಯ್ತು, ಈ ವ್ಲಾಗಲ್ಲಿ ಪ್ರತಿಯೊಂದು ಇರುತ್ತೆ ನೋಡಿ. ಗೈಸ್ 684 ರೂಪಾಯಿ ಪೇ ಆಗಿದೆ, ಹಣ ಆಗಿದೆ. ಸೊ ಬನ್ನಿ, ಲೆಟ್ಸ್ ಗೋ, ಹೋಗೋಣ, ಡ್ಯೂಟಿ ಮಾಡೋಣ. ಎಷ್ಟಾಗುತ್ತೆ ನೋಡೋಣ. ಯಾಕೆಂದ್ರೆ ಮುಂಚೆ ಸ್ವಲ್ಪ ಇತ್ತು ಗಾಡೀಲಿ CNG 2 ಪಾಯಿಂಟ್ ಇತ್ತು. ಸೊ ಇವಾಗ ಫುಲ್ ಮಾಡಿಸ್ಕೊಂಡಿದ್ದೀನಿ. 684 ರೂಪಾಯಿ ಇಲ್ಲಿ ಪೇ ಮಾಡಿದ್ದೀನಿ, ಆಯ್ತಾ. ಸೊ ಬನ್ನಿ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು ಹೋಗೋಣ. ಡ್ಯೂಟಿ ಡ್ರೈವರ್. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ. ಬನ್ನಿ ನೋಡೋಣ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ, ಏನ್ ಕತೆ, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಡ್ಯೂಟಿನೂ ಆನ್ ಆಗಿದೆ. ಸೊ ವೆಯ್ಟ್ ಮಾಡ್ತಿದ್ದೀನಿ ಡ್ಯೂಟಿ ಕೊಡೋದಕ್ಕೆ. ಇವಾಗ ಕಿಲೋಮೀಟ್ರು 0 ಮಾಡ್ಕೊಂಬಿಡೋಣ ಇಲ್ಲಿ. ಇವಾಗ ಜಸ್ಟ್ CNG ಹಾಕ್ಸ್ಕೊಂಡಿದ್ದೀನಿ. ಸೊ 0 ಮಾಡ್ಕೊಂಡಿದ್ದೀನಿ ಕಿಲೋಮೀಟ್ರು. ನೋಡೋಣ ಬೆಳಗ್ಗೆವರೆಗೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಡ್ಯೂಟಿ ಮುಗಿಯೋವರೆಗೂ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀನಿ, ಎಷ್ಟಾಗುತ್ತೆ ಅರ್ನಿಂಗ್ಸು, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನೋಡ್ತಾ ಇರಿ. ಸೊ ಈಗ ಸದ್ಯಕ್ಕೆ ಇವಾಗ ಡ್ಯೂಟಿಗೆ ವೇಟಿಂಗ್. ಯಾವುದೋ ಡ್ಯೂಟಿ ಬಂದಿಲ್ಲ, ಯಾವುದೋ 1-2 ಬಂತು. 3 ಕಿಲೋಮೀಟರ್ ಪಿಕಪ್ ಇತ್ತು ಗಾಯ್ಸ್. ಹೆಂಗೆ ತಗೊಳ್ಳಿ ಹೇಳ್ರಿ 3 ಕಿಲೋಮೀಟರ್ ಪಿಕಪ್ಪು. ಈ ಸತಿ ಮಾತ್ರ ಸ್ವಲ್ಪ ಪೇಷನ್ಸ್ ಆಗಿ ಆ ಥರ ಪಡೆದಿರಾ ಆರಾಮಾಗಿ ಡ್ಯೂಟಿ ಮಾಡ್ತೀನಿ. ಹೇ ಗಾಯ್ಸ್, ಇವಾಗ ಟೈಮ್ ನೋಡಿ 10 ಗಂಟೆ 4 ನಿಮಿಷ. ಇವಾಗ ಒಂದು ಆರ್ಡ್ರ್ ಕೊಟ್ಟವನೆ, ಹೋಗಿ ಪಿಕ್ ಮಾಡೋದು. ಆಲ್ಮೋಸ್ಟ್ 1 ಅವರಿಂದ ಕಾದಿದ್ದೀನಿ ಈ ಆರ್ಡ್ರ್ ತಗೊಳೋದಕ್ಕೆ. ಬನ್ನಿ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಅಮೌಂಟ್ ಎಷ್ಟು ಅಂತ ಅಲ್ಲಿ ಹೇಳ್ತೀನಿ. ಹೇ ಗಾಯ್ಸ್, ಫಸ್ಟ್ ಡ್ಯೂಟಿನ ಡ್ರಾಪ್ ಮಾಡಿದೆ. ಸೊ 120 ರೂಪೀಸ್ ಆಯಿತು. ಇವಾಗ ಸೆಕೆಂಡ್ ಡ್ಯೂಟಿ ಬಿದ್ದಿದೆ. 1 ಸೆಕೆಂಡ್ ಕೇಳಿಸ್ತಾ ಇಲ್ಲ ಗಾಯ್ಸ್, ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಫಸ್ಟ್ ಡ್ಯೂಟಿನ ಡ್ರಾಪ್ ಮಾಡಾಯಿತು. ಸೊ ಅದ್ರದ್ದು ಅಮೌಂಟ್ ನೋಡ್ತಿರ್ಬೋದು 120 ರೂಪೀಸು. ಸೊ ಇವಾಗ ಇನ್ನೊಂದು ಸೆಕೆಂಡ್ ಡ್ಯೂಟಿ ಬಿದ್ದಿದೆ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇಲ್ಲಿ ಆಗಿ ನೋಡಿ, ಸೊಗಡು ಹೋಟ್ಲ್ ಹತ್ರ ಇದ್ದೀನಿ ಇವಾಗ ಪ್ರೆಸೆಂಟು. ಇಲ್ಲಿ ಕಸ್ಟಮರ್ ಆ ಸೈಡ್ ಇದ್ದಾರಂತೆ. ಸೊ ಆ ಕಡೆಯಿಂದ ಇವಾಗ ಇಲ್ಲಿಗೆ ಪಾಸ್ ಆಗ್ತಿದ್ದಾರೆ, ಈ ಕಡೆ ಬರ್ತಿದ್ದಾರೆ. ಇಲ್ಲಿಂದ ನೆಕ್ಸ್ಟು ಅವ್ರನ್ನ ಡ್ರಾಪ್ ಮಾಡೋಣ. ಅವ್ರದ್ದು ಎಷ್ಟಾಗುತ್ತೆ ಏನು ಎತ್ತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನೋಡ್ತಾ ಇರಿ. ಸೊ ಗೈಸ್, ಇವಾಗ ಸೆಕೆಂಡ್ ಆರ್ಡ್ರನ್ನ ಡ್ರಾಪ್ ಮಾಡಿದೆ. ಸೊ ಅಮೌಂಟ್ ಬಂದ್ಬಿಟ್ಟು 256 ರೂಪೀಸ್ ಕೊಟ್ಟಿದ್ದಾನೆ. ಸೊ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನೆ, ಏನು ಕತೆ ಅಂತ. ಹೇ ಗೈಸ್, ಇವಾಗ ಇನ್ನೊಂದು ಡ್ರಾಪ್ ಆಯಿತು. ಸೊ ಟೋಟಲ್ ಇಲ್ಲಿವರೆಗೂ ಇವಾಗ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ಎಷ್ಟಾಗಿ ಮಾಡಿಬಿಟ್ಟಿದ್ದೀನಿ ಅಂತ. ಸೊ ಗೈಸ್, ಇಲ್ಲಿವರೆಗೂ ಇವಾಗ 4 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಬಟ್ ಆದರೆ ಏನು ಅಂತಂದರೆ, ಒಬ್ಬರು ಕಸ್ಟಮರು ಅಲ್ಲಿ ಹತ್ತಿದ್ರು. ಸೊ ಕೀ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಅವ್ರಿಗೆ ಕಾಲ್ ಮಾಡ್ತೀನಿ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅದು ಯಾವುದೋ ಬೇರೆ ಕಂಟ್ರಿದು ಫೋನ್ ಅಂತೆ ಅವ್ರದ್ದು. ಅಲ್ಲಿ ಪಿಕಪ್ ಲೊಕೇಶನಿಗೆ ಹೋದಾಗ್ಲೂ ಅಲ್ಲಿ ಅವ್ರಿಗೂ ಕನೆಕ್ಟ್ ಆಗಲಿಲ್ಲ, ಇವಾಗಲೂ ಕನೆಕ್ಟ್ ಆಗ್ತಿಲ್ಲ. ಇವಾಗ ಈ ಕೀ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಅವರಾದರೂ ಅಟ್ಲೀಸ್ಟ್ ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ ಏನು ಮಾಡ್ಬೋದು, ಏನಾದ್ರು ಆಪ್ಷನ್ಸ್ ಇದೆಯಾ ನೋಡೋಣ, ಹುಡುಕ್ತೀನಿ. ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಡ್ಯೂಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ನೋಡೋಣ ಡ್ಯೂಟಿ ಬೀಳುತ್ತಾ ಹಿಂಗೆ ಏನು ಅಂತ. ಹೇ ಗೈಸ್, ಇವಾಗ ನಾಗರಬಾವಿಲಿದ್ದೀನಿ. ಲಾಸ್ಟ್ ಟ್ರಿಪ್ಪು ಡ್ರಾಪ್ ಆಗಿ ಹೆಚ್ಚು ಕಮ್ಮಿ ಒಂದು 45 ಮಿನಿಟ್ಸ್ ಆಗೋಯ್ತು. ಇನ್ನು ಒಂದು ಡ್ಯೂಟಿ ಬೀಳ್ತಾನೆ ಇಲ್ಲಿ. ಆ್ಯಂಡ್ ಮಾರ್ನಿಂಗು ನನಗೆ ಇನ್ನೊಂದು ಕೆಲಸ ಇಟ್ಕೊಂಡಿದ್ದೀನಿ. ಅದು ಏನು ಡ್ಯೂಟಿ ಏನು ಎತ್ತ ನಿಮಗೆ ಮಾರ್ನಿಂಗ್ ಹೇಳ್ತೀನಿ. ಇವಾಗ ಸದ್ಯಕ್ಕೆ
ಇಲ್ಲಿಂದ ರೂಮ್ ಹತ್ರನೇ ಇದೆ. ಸೊ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ಡ್ಯೂಟಿನ ಇಲ್ಲಿಗೆ ಲಾಸ್ಟ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಾನು ಅರ್ನ್ ಮಾಡಿರೋದು 1059 ರುಪೀಸು. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ? 45 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಇನ್ನು CNG ಕೂಡ 1 ಪಾಯಿಂಟೂ ಹೋಗಿಲ್ಲ. ಫುಲ್ ಟ್ಯಾಂಕ್ ಮಾಡಿಸಿದ ಹಂಗೇನೆ ಇದೆ. ಸೊ ಇವತ್ತಿನ ಅಪ್ಡೇಟ್ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಕೀದು ಇನ್ನೂ ಗೊತ್ತಿಲ್ಲ, ಕೀದು ಏನು ಮಾಡಬೇಕು ಅಂತ. ಇನ್ನು ಯಾರೋ ಕಾಂಟ್ಯಾಕ್ಟ್ ಮಾಡಿಲ್ಲ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಮಾರ್ನಿಂಗ್ 8 ಗಂಟೆಗೆ ಕಾಲ್ ಮಾಡೋಕೆ ಹೇಳ್ತಿದ್ದಾರೆ. ಸೊ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಸದ್ಯಕ್ಕೆ ಇವಾಗ ನಾನು ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ನಾನು ನಿಮ್ಗೆ ಸಿಗ್ತೀನಿ. ಬೆಳಗ್ಗೆ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ನೋಡಿ. ಗಾಯ್ಸ್, ನಮ್ಮ ಮನೆವರೆಗೂ ಬಂದ್ರೂ ಒಂದು ಡ್ಯೂಟಿನೂ ಬೀಳಲಿಲ್ಲ. ಸೊ ಬಂದಿದ್ದು ಒಳ್ಳೇದಾಯಿತು. ಸರಿ, ಓಕೆ, ಬಾಯ್. ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಿನ್ನೆ ನೈಟು ಬಂದು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಎದ್ಬಿಟ್ಟು ಈ ಥರ ರೆಡಿ ಆಗಿದ್ದೀನಿ. ಡ್ರೆಸ್ ನೋಡ್ತಿದ್ರೆ ನಿಮ್ಗೆ ಅನಿಸ್ತಿರ್ಬೋದು ನಾನು ಯಾವ ಡ್ಯೂಟಿಗೆ ಹೋಗ್ತಿದ್ದೀನಿ ಏನಂತ. ಹೌದು ಗೈಸ್, ಇವತ್ತು ಒಂದು ಬೌನ್ಸರ್ ಡ್ಯೂಟಿ ಬಂದಿದೆ. ತುಂಬ ದಿನ ಆಗಿತ್ತು ನಾನು ಪ್ರೆಪ್ಪು ಇದ್ದಿರೋ ಕಾರಣ ಯಾವುದು ಡ್ಯೂಟಿಗೆ ಹೋಗಿರಲಿಲ್ಲ. ಸೊ ಇವಾಗೆಲ್ಲ ಪ್ರೆಪ್ಪೆಲ್ಲ ಮುಗಿತಲ್ಲ, ಈ ಒಂದು ಒಳ್ಳೆ ಡ್ಯೂಟಿ ಬಂದಿತ್ತು. ಸೊ ಡ್ಯೂಟಿಗೆ ಅದಕ್ಕೆ ನೈಟ್ ಬಂದ್ಬಿಟ್ಟು ಮಲ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇವಾಗ 11 ಗಂಟೆಗೆ ಲೊಕೇಶನ್ಗೆ ಹೋಗಬೇಕು. ಸೊ ಅದಕ್ಕೆ ಇವಾಗ ರೆಡಿ ಆಗಿದ್ದೀನಿ. ಸೊ ಇವಾಗ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಅಂಡ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ತಿಂದು ಡ್ಯೂಟಿಗೆ ಹೋಗ್ಬೇಕು. ಬನ್ನಿ ಇವತ್ತಿನ ಡೇ ನೋಡೋಣ ಹೆಂಗಿರುತ್ತೆ, ವಿಡಿಯೋ ಮಾಡೋಕ್ಕಾಗುತ್ತಾ, ಏನೇನು ಮಾಡೋಕ್ಕಾಗುತ್ತೆ, ನಿಮಗೆ ಏನೇನು ತೋರ್ಸೋಕ್ಕಾಗುತ್ತೆ, ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಸೊ ನೋಡ್ತಾ ಇರಿ ಗೈಸ್. ಹೇ ಗೈಸ್, ಇವಾಗ ನಾವು ಉತ್ರಳ್ಳಿ ಹತ್ರ ಬಂದಿದ್ದೀವಿ. ಇಲ್ಲೊಂದು ಮಸಾಲಾ ಡಾಬಾ ಇದೆ. ಇಲ್ಲಿ ಕಸ್ಟಮರ್ ವೇಟ್ ಮಾಡಕ್ಕೆ ಹೇಳಿದ್ದಾರೆ. ನಾನು ಮತ್ತೆ ಬ್ರೋ ಹಾಯ್ ಮಾಡಿ ಬ್ರೋ. ಸೊ ನಾವಿಬ್ರು ಬಂದಿದ್ದೀವಿ ಇವತ್ತು ಫುಲ್ ಡೇ. ನೈಟ್ 1 ಗಂಟೆವರೆಗೂ ಅಂತ ಹೇಳಿದ್ದಾರೆ ಫುಲ್ ಟೈಮಿಂಗ್ಸು. ನೋಡೋಣ ಎಷ್ಟು ಗಂಟೆವರೆಗೂ ಆಗುತ್ತೆ, ಏನು ಕತೆ, ಏನೇನು ಹೋಗುತ್ತೆ, ಹೆಂಗಿರುತ್ತೆ, ಎಷ್ಟೆಷ್ಟು ಆಗುತ್ತೆ ಅಷ್ಟು ತೋರಿಸ್ತೀನಿ ನಿಮಗೆ. ನೋಡ್ತಾ ಇರಿ ಹಂಗೇನೆ ಗೈಸ್. ಇವತ್ತಿನ ಡ್ಯೂಟಿ ಇಲ್ಲೇನೆ ಫುಲ್ಲು ಕಂಪ್ಲೀಟು. ಇಲ್ಲೇ ಮೀಟಿಂಗ್ ಇದೆ, ಮೀಟಿಂಗ್ ಹೇಳಿದ್ದಾರೆ ಸರ್. ಸೊ ನಮ್ಮ ಡ್ಯೂಟಿನೂ ಇಲ್ಲೇನೆ ಇವತ್ತು. ಸೊ ಆಲ್ರೆಡಿ ಟೈಮು 1 ಗಂಟೆ ಆಗಿದೆ. ಸೊ ಊಟ ಆರ್ಡ್ರ್ ಮಾಡಿದ್ದೀವಿ ಬ್ರೋ ಮತ್ತು ನಾನು. ಸೊ ಊಟ ಬರುತ್ತೆ, ಏನೇನು ಊಟ ಮಾಡ್ತೀವಿ ಅಂತ ತೋರಿಸ್ತೀನಿ. ಊಟ ಮಾಡಿಕೊಂಡು ಇವತ್ತು ಇಲ್ಲೇ ಡ್ಯೂಟಿ. ಎಷ್ಟು ಗಂಟೆವರೆಗೂ ಆಗುತ್ತೆ ಗೊತ್ತಿಲ್ಲ, ನೋಡೋಣ ಗೈಸ್. ಇವಾಗ ಊಟ ಬಂದಿದೆ, ಏನೇ ಬಂದಿದೆ ತೋರಿಸಿ ನೋಡ್ರಿ. ಬಟರ್ ನಾನ್, ಆಮೇಲೆ ಚಿಕನ್ ಗೀ ರೋಸ್ಟು. ನಾನು ತಿನ್ನಲ್ಲ, ಬ್ರೋ ತಿಂತಾರೆ ಚಿಕನ್ ಗೀ ರೋಸ್ಟು. ಅದಾದಮೇಲೆ ನಾನು ಪನ್ನೀರ್ ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ಇದೇನಿದೆ, ಏನು ರೈಸ್ ಬ್ರೋ ಈಗ? ಗೀ ರೈಸು, ಆನಿಯನ್ನು. ಸೊ ಇವಾಗ ಹಾಕ್ಕೊಂಡು ತಿನ್ನೋಣ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊ ಗಾಯ್ಸ್, ಇವಾಗ ಡ್ಯೂಟಿ ಮುಗೀತು. ಟೈಮು ಹೆಚ್ಚು ಕಮ್ಮಿ 1 ಗಂಟೆ 17 ನಿಮಿಷ. ಸೊ ಬ್ರೋ ಬಾಯ್, ಸಿ ಯು. ಇನ್ನೊಂದ್ಸಲ ಸಿಗೋಣ, ನೋಡೋಣ ಕರೆದ್ರೆ. ಸರಿ, ಬಾಯ್, ಗುಡ್ ನೈಟ್. ಸೊ ಗಾಯ್ಸ್, ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಳ್ಳೆ ಸರ್ರು ಪಾಪ ಚೆನ್ನಾಗಿ ನೋಡಿಕೊಂಡ್ರು. ಊಟ ತಿಂಡಿ ಎಲ್ಲ ಕೊಡಿಸ್ಕೊಂಡು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲೇ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಒಂದು 2-3 ಕಡೆ ಓಡಾಡಿದ್ವಿ. ಮೆಜೆಸ್ಟಿಕ್ಕು ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಬಂದಿದ್ದೀನಿ. ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಜಿಮ್ಮಿಗೆ ಹೋಗ್ಬೇಕು. ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಾಪರ್ ಲೆಕ್ಕ ಕೊಡ್ತೀನಿ ಅಂತಂದಿದ್ದೆ. ಸೊ ಅದು ನಾನು ನಿಮಗೆ ಇದೇ ವ್ಲಾಗಲ್ಲಿ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು. ಹೇ ಗೈಸ್, ನಿನ್ನೆ ಬಂದಿದ್ದು ತುಂಬ ಲೇಟಾಗಿ ಹೋಗಿತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಮೊನ್ನೆ ಡ್ಯೂಟಿನ ನಾನು ಎಷ್ಟೊತ್ತು ಮಾಡಿದೆ, ಎಷ್ಟೆಷ್ಟು ಅರ್ನಿಂಗ್ಸ್ ಆಯಿತು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಊಬರ್ ಡ್ರೈವರ್ ಸಿ ಅರ್ನಿಂಗ್ಸ್. ಓಕೆ. ಸೊ ಗೈಸ್, ಇಲ್ಲಿಂದ ಫಸ್ಟ್ ಒಂದು ಡ್ಯೂಟಿ ಬಿತ್ತು. ಆ ಡ್ಯೂಟಿನ ಕಸ್ಟಮರಿಗೆ ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ 120 ರುಪೀಸ್ದು ಒಂದು ಡ್ಯೂಟಿ ಬಿತ್ತು. ಅದು ಬಂದ್ಬಿಟ್ಟು 3-4 ಕಿಲೋಮೀಟ್ರು, ಅದನ್ನು ತೊಗೊಂಡಿದ್ದೆ. ಅದಾದಮೇಲೆ 256ದು ಒಂದು ಡ್ಯೂಟಿ 20 ಮಿನಿಟ್ಸ್ ಆಗಿ ಹೋಗಿತ್ತು, 11 ಕಿಲೋಮೀಟರು. ಆ್ಯಂಡ್ 268 11 ಕಿಲೋಮೀಟರ್. 290 ರುಪೀಸ್ಗೆ 8 ಕಿಲೋಮೀಟರ್ದು 8.6 8.5 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. 126ದು 1.5 ಕಿಲೋಮೀಟ್ರಿಗೆ. ಆ್ಯಂಡ್ ಇದು ಲಾಸ್ಟ್ ಆರ್ಡ್ರು ಗೈಸ್, ಓಕೆನಾ. ಇವಾಗ ಏನು ಮಾಡೋದಲ್ವ, ಇದು ಲಾಸ್ಟ್ ಆರ್ಡ್ರು. ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೋಗಿತ್ತು. ನಾಗರಬಾವಿಲಿದ್ದೆ ಅಂತ ಅಂದಿದ್ದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಡ್ಯೂಟಿ ಯಾವುದು ಬೀಳಲಿಲ್ಲ ಅಂತೇಳ್ಬಿಟ್ಟು ವಾಪಸ್ ಬಂದೆ. ಸೊ ನಂದು ಟೋಟಲ್ ಅರ್ನಿಂಗ್ಸ್ ಆಗಿದ್ದು 1063 ರೂಪಾಯಿ 5 ಟ್ರಿಪ್ ಆಗಿತ್ತು ನಾನು ಡ್ಯೂಟಿ ಮಾಡಿದ್ದು.
ಸೊ ಹಿಂಗಿತ್ತು. ಈ ಸತಿ ನಾನೇನು ಮಾಡಿದೆ, ಪ್ರತಿ ಸಲ ಮಾಡ್ತಿದ್ದಲ್ಲ ಆ ಥರ ಮಾಡಲಿಲ್ಲ. ನೋಡಿಕೊಂಡು 20 ರುಪೀಸ್ ಪರ್ ಕಿಲೋಮೀಟ್ರ್ ಥರ ನೋಡಿಕೊಂಡು ಸ್ವಲ್ಪ ಡ್ಯೂಟಿನ ತೊಗೊಂಡೆ. ಆ್ಯಂಡ್ ಪಿಕಪ್ ತುಂಬ ಜಾಸ್ತಿ ಇದ್ದರೆ ತೊಗೊಳ್ತಿರ್ಲಿಲ್ಲ. ಎಷ್ಟು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಪಿಕಪ್ ಏನಾದ್ರು ತೋರಿಸಿದೆ ಅಂತಂದರೆ ಆ ಡ್ಯೂಟಿಗಳನ್ನ ತೊಗೊಳ್ತಿದ್ದೆ. ಸೊ ಟೋಟಲ್ ನಾನು ನಿಮಗೆ ತೋರಿಸ್ತೇನೆ ಸರ್, ಹಳೆ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. 45 ಕಿಲೋಮೀಟರ್ ಸಮಥಿಂಗ್ ಏನೋ ಓಡಿಸಿದ್ದೆ ಗಾಡಿನ. ಸೊ 45 ಕಿಲೋಮೀಟರ್ಗೆ 1069 ರುಪೀಸ್ ಅರ್ನ್ ಮಾಡಿದ್ದೀನಿ. ಸಿ ಎನ್ ಜಿ ಅಂತ ಬಂದರೆ ಇನ್ನು 1.2 ಹೋಗಿರಲಿಲ್ಲ. ಆಲ್ಮೋಸ್ಟ್ ಒಂದು 300 ರುಪೀಸ್ ಮ್ಯಾಕ್ಸಿಮಮ್ ಸಿ ಎನ್ ಜಿ ಹೋಗಿರ್ಬೇಕಿಲ್ಲ. 200 ರುಪೀಸ್ 250 ರುಪೀಸ್ವರೆಗೂ ಸಿ ಎನ್ ಜಿ ಹೋಗಿರುತ್ತೆ ನನ್ನ ಪ್ರಕಾರ. ಅಷ್ಟೇನು, ಅದಕ್ಕಿಂತ ಜಾಸ್ತಿ ಹೋಗಿರಲ್ಲ. ಸೊ ಈ ಥರ ನೀವು ಈ ಸಲ ಡ್ಯೂಟಿ ಮಾಡಿದ್ದು. ಈ ಪ್ರಾಪರ್ ಕಂಪ್ಲೀಟ್ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಡ್ಯೂಟಿಗಳು ಬೀಳಲಿಲ್ಲ. ನಾನು ಬೇರೆ ಇನ್ನೊಂದು ಡ್ಯೂಟಿ ಒಪ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಅಲ್ಲಿಗೆ ಹೋದೆ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಇಲ್ಲ ಆದರೂ ನೆಕ್ಸ್ಟ್ ವೀಕಲ್ಲಿ ಯಾವ್ದಾದ್ರು ಒಂದಿನ ಕಂಪ್ಲೀಟ್ ಪ್ರಾಪರಾಗಿ ಊಬರ್ ಡ್ಯೂಟಿ ಮಾಡ್ತೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅದಾದಮೇಲೆ ಇನ್ನೊಂದು ದಿನ ಬೇಕಿದ್ರೆ ಓಲಾದಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಅದನ್ನು ನಾನು ತೊಗೊಳ್ತೀನಿ. ಆ್ಯಂಡ್ ಬೇರೆ ಯಾವ ಥರ ವೀಡಿಯೋಸ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.